ಬಿಹಾರದಾಗ ಮತ್ತೆ ರಾಜಕೀಯ ಬೆಳವಣಿಗೆ ಆಗಿದೆ. ನಿತೀಶ್ ಕುಮಾರ್ ರಾಜೀನಾಮೆ. ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆರಂಭದಿಂದನೂ ಈ ಮೈತ್ರಿ ಇದು ಒಂದು ಅಪವಿತ್ರವಾದಂಥ, ಅಸಹಜವಾದಂಥ, ಅನೈತಿಕವಾದಂಥ ಮೈತ್ರಿ ಅಂತ ನಾವು ಹೇಳಿದ್ವಿ. ಯಾಕಂದರೆ ವಿತ್ ಆಲ್ ನಿತೀಶ್ ಕುಮಾರ್ ಅವ್ರಿಗೆ ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದೆವು. ಆದರೆ ಒಂದು ಸಂಗತಿ ಬಗ್ಗೆ ನಾವು ವೈಯಕ್ತಿಕವಾಗಿ ನಿತೀಶ್ ಕುಮಾರ್ ಅವರ ಭ್ರಷ್ಟಾಚಾರ ಇತ್ಯಾದಿ ಅಥವಾ ಪರಿವಾರವಾದ ಯಾವುದೂ ಮಾಡಿಲ್ಲ. ಈ ಪರಿವಾರವಾದಿ ಪಾರ್ಟಿ ಭ್ರಷ್ಟಾಚಾರಿ ಪಾರ್ಟಿ ಇರ್ತಾವೆ. ಹೀಗಾಗಿ ಇದ್ರ ಜೊತೆಗೆ ಇವ್ರು ನಿಗೋದಿಲ್ಲ ಅನ್ನುವಂಥದ್ದು ಮೊದಲೇ ಹೇಳಿದ್ರು. ಅದ್ರ ಪ್ರಕಾರ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಏನಾಗ್ತದೆ ನಾವು ಮೈತ್ರಿ ಅಭ್ಯರ್ಥಿ ಖರ್ಗೆ ಅವರು ಆಗಿದ್ದಕ್ಕೆ ಡೆವಲಪ್ಮೆಂಟ್ಸ್ ಆಯ್ತು. ಆ ಥರ ಏನಾಗಿದೆ ಅಂತ ಅನಿಸಲ್ಲ ನನಗೆ. ಇವ್ರಿಗೆ ಒಟ್ಟಾರೆ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಅವ್ರ ಪರಿವಾರದವ್ರು ಏನು ತೊಂದರೆ ಕೊಟ್ಟರೆ ಆ ಕಾರಣದಿಂದ ಆಗಿದೆ. ಈಗ ಇನ್ನೊಂದು ಕಡೆ ಈ ಸರ್ಕಾರ ಬಂದ ಮೇಲೆ ರಾಮ ಭಕ್ತರಿಗೆ ತೊಂದರೆ ಆಯ್ತು ಸರ್. ಇವತ್ತು ಮಂಡ್ಯದಲ್ಲಿ ರಾಮಧ್ವಜವನ್ನು ತೆಗೆದು ಹಾಕಿದ್ದಾರೆ ಸರ್. ಅದು ಜೋರು ಇದು ಹನುಮಧ್ವಜವನ್ನು ನನಗೆ ವಿಷಯ ಗೊತ್ತಿಲ್ಲ, ನಾನು ಚೆಕ್ ಮಾಡ್ತೀನಿ. ಆದರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನವೂ ಇಲ್ಲ. ಸಿದ್ದರಾಮಯ್ಯ ಒಬ್ಬ ಹಿಂದೂ ವಿರೋಧಿ. ಸಿದ್ದರಾಮಯ್ಯ ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡುವಂಥ ವ್ಯಕ್ತಿ. ಆ ಕಾರಣದಿಂದ ಈ ರೀತಿ ಆಗ್ತದೆ. ಈಗ ಮತ್ತೆ ಅಹಿಂದ ಸಮಾವೇಶವನ್ನು ಮಾಡ್ತಿದ್ದಾರೆ ಸರ್. ಎದಕ್ಕೆ ಮಾಡ್ತಾರೆ ಅಹಿಂದ ಸಮಾವೇಶ? ಬರೇ ಮೊದಲೇದ ಒಂದ ಮಾಡ್ರಿ, ಉಳಿದವ್ರಿಗೆ ಏನು ಸಂಬಂಧನೇ ಇಲ್ಲ ಅವ್ರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.